ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 42ನೇ ದಿನದ ಈ ಜ್ಞಾನ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಬ್ರಹ್ಮದೇವನ ಕಾಲಗಣನೆ ಮತ್ತು ಅಕ್ಷರ ಪುರುಷನ ಬಗ್ಗೆ ತಿಳಿದೆವು. ಇಂದು 8ನೇ ಅಧ್ಯಾಯದ ಅಕ್ಷರ ಬ್ರಹ್ಮ ಯೋಗದ ಸಮಾರೋಪ ಹಂತ. ಒಬ್ಬ ಯೋಗಿ ಅಥವಾ ಸಾಧಕನು ಶರೀರ ಬಿಡುವಾಗ ಯಾವ ಮಾರ್ಗದಲ್ಲಿ ಸಾಗುತ್ತಾನೆ? ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳ ಮಹತ್ವವೇನು? ಭೀಷ್ಮ ಪಿತಾಮಹರು ಅಂಬುಶಯ್ಯೆಯ ಮೇಲೆ ಮಲಗಿ ಸೂರ್ಯನು ಉತ್ತರಾಯಣಕ್ಕೆ ಬರುವವರೆಗೆ ಏಕೆ ಕಾದರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೃಷ್ಣನು ಇಂದಿನ 10 ನಿಮಿಷಗಳಲ್ಲಿ ನೀಡಲಿದ್ದಾನೆ. ಅಗ್ನಿಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. 74. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ ಯೋಗಿ ಪ್ರಾಪ್ಯ ನಿವರ್ತತೆ. 75. ಅಗ್ನಿ, ಜ್ಯೋತಿ, ಹಗಲು, ಶುಕ್ಲಪಕ್ಷ ಮತ್ತು ಉತ್ತರಾಯಣದ 6 ತಿಂಗಳುಗಳಲ್ಲಿ ಮರಣ ಹೊಂದಿದ ಬ್ರಹ್ಮಜ್ಞಾನಿಗಳು ಬ್ರಹ್ಮನನ್ನು ಅಂದರೆ ಮುಕ್ತಿಯನ್ನು ಸೇರುತ್ತಾರೆ. ಧೂಮ, ರಾತ್ರಿ, ಕೃಷ್ಣ ಪಕ್ಷ ಮತ್ತು ದಕ್ಷಿಣಾಯಣದ 6 ತಿಂಗಳುಗಳಲ್ಲಿ ಮರಣ ಹೊಂದಿದ ಯೋಗಿಯು ಚಂದ್ರನ ಬೆಳಕನ್ನು ಅಂದರೆ ಸ್ವರ್ಗಾದಿ ಲೋಕಗಳನ್ನು ಪಡೆದು ಮತ್ತೆ ಈ ಲೋಕಕ್ಕೆ ಮರಳಿ ಬರುತ್ತಾನೆ. ಇಲ್ಲಿ ಕೃಷ್ಣನು ಸಂಕೇತಗಳ ಮೂಲಕ ಮಾತನಾಡುತ್ತಿದ್ದಾನೆ. ಬೆಳಕು, ಲೈಟ್, ಜ್ಞಾನದ ಸಂಕೇತ. ಕತ್ತಲೆ, ಡಾರ್ಕ್ನೆಸ್, ಅಜ್ಞಾನ ಅಥವಾ ಕರ್ಮದ ಸಂಕೇತ. ಯಾರು ಜ್ಞಾನದ ಪ್ರಕಾಶದಲ್ಲಿ ಶರೀರ ಬಿಡುತ್ತಾರೋ ಅವರಿಗೆ ಪುನರ್ಜನ್ಮವಿಲ್ಲ. ಯಾರು ಕೇವಲ ಪುಣ್ಯಕರ್ಮಗಳ ಫಲಕ್ಕಾಗಿ ಆಸೆಪಡುತ್ತಾರೋ ಅವರು ಸ್ವರ್ಗಕ್ಕೆ ಹೋಗಿ ಆ ಪುಣ್ಯ ಮುಗಿದ ಮೇಲೆ ಮತ್ತೆ ಭೂಮಿಗೆ ಬರಬೇಕಾಗುತ್ತದೆ. ಶುಕ್ಲಕೃಷ್ಣೇ ಗತಿಹ್ಯೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. 76. ಜಗತ್ತಿನಲ್ಲಿ ಶುಕ್ಲ ಬೆಳಕು ಮತ್ತು ಕೃಷ್ಣ ಕತ್ತಲೆ ಎಂಬ ಈ 2 ಮಾರ್ಗಗಳು ಶಾಶ್ವತವಾಗಿವೆ. ಮೊದಲನೇ ಮಾರ್ಗದಲ್ಲಿ ಹೋದವನಿಗೆ ಪುನರಾವರ್ತನೆ ಇಲ್ಲ, ಮುಕ್ತಿ. 2ನೇ ಮಾರ್ಗದಲ್ಲಿ ಹೋದವನು ಮತ್ತೆ ಹುಟ್ಟುತ್ತಾನೆ. ಈ 2 ದಾರಿಗಳ ಬಗ್ಗೆ ತಿಳಿದ ಯೋಗಿಯು ಎಂದಿಗೂ ಮೋಹಕ್ಕೆ ಒಳಗಾಗುವುದಿಲ್ಲ. ನಾವು ಸಾಯುವ ಸಮಯ ನಮ್ಮ ಕೈಯಲ್ಲಿಲ್ಲದಿರಬಹುದು, ಆದರೆ ಸಾಯುವ ಕ್ಷಣದಲ್ಲಿ ನಮ್ಮ ಮನಸ್ಸನ್ನು ದೇವರ ಮೇಲೆ ಇಡುವುದು ನಮ್ಮ ಅಭ್ಯಾಸದ ಮೇಲೆ ಅವಲಂಬಿಸಿದೆ. ಆದ್ದರಿಂದಲೇ ಕೃಷ್ಣ ಹೇಳುತ್ತಾನೆ, ಸದಾ ಯೋಗಯುಕ್ತನಾಗಿರು. ವೇದೇಷು ಯಜ್ಞೇಷು ತಪಸ್ಸು ವೈವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಠಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. 78. ವೇದಗಳ ಅಧ್ಯಯನ, ಯಜ್ಞ, ತಪಸ್ಸು ಮತ್ತು ದಾನಗಳಿಂದ ಯಾವ ಪುಣ್ಯ ಫಲಗಳು ಸಿಗುತ್ತವೆ ಎಂದು ಹೇಳಲಾಗಿದೆಯೋ ಯೋಗಿಯು ಆ ಎಲ್ಲವನ್ನೂ ಮೀರಿ ಸಾಗಿ ಆದಿಪುರುಷನ ಪರಮಸ್ಥಾನವನ್ನು ಅಂದರೆ ಮೋಕ್ಷವನ್ನು ಪಡೆಯುತ್ತಾನೆ. ಇದು 8ನೇ ಅಧ್ಯಾಯದ ಸಾರಾಂಶ. ನಾವು ಮಾಡುವ ದಾನಧರ್ಮಗಳಿಂತಲೂ ಭಗವಂತನ ನಾಮಸ್ಮರಣೆ ಮತ್ತು ಸ್ವರೂಪದ ಧ್ಯಾನವು ಅತ್ಯಂತ ಶ್ರೇಷ್ಠವಾದುದು. ಭಕ್ತಿ ಎಲ್ಲವನ್ನೂ ಮೀರಿಸುವ ಶಕ್ತಿ ಹೊಂದಿದೆ. ಸ್ನೇಹಿತರೆ, 8ನೇ ಅಧ್ಯಾಯವು ನಮಗೆ ಸಾವಿನ ಭಯವನ್ನು ಹೋಗಲಾಡಿಸಿ ಪರಮಗತಿಯ ದಾರಿಯನ್ನು ತೋರಿಸಿದೆ. ಆದರೆ ಈ ಲೋಕದ ಅತ್ಯಂತ ಗುಪ್ತವಾದ ಜ್ಞಾನ ಯಾವುದು?